ಕೆಳಗೆ ಕೊಟ್ಟಿರುವ ಸಂಧಿ ಪದಗಳನ್ನು ಹೊಂದಿಸಿ ಬರೆಯಿರಿ. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಡಿ. ಸೆಕೆಂಡ್ ಕ್ವಶನ್, ಈ ಕೆಳಗಿನ ಪದಗಳಲ್ಲಿ ಸರಿಯಾದ ಸಮಾಸ ಪದಗಳನ್ನು ಹೊಂದಿಸಿ ಬರೆಯಿರಿ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಎ. ಥರ್ಡ್ ಒನ್, ಈ ಕೆಳಗೆ ಕೊಟ್ಟಿರುವ ತತ್ಸಮ ತದ್ಭವಗಳ ಸರಿಯಾದ ರೂಪವನ್ನು ಗುರುತಿಸಿ. ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಡಿ. ನಾಲ್ಕನೇ ಕ್ವಶನ್, ಆಶ್ಚರ್ಯ, ವಿಸ್ಮಯ ಈ ಪದಗಳ ಅರ್ಥ ವ್ಯತ್ಯಾಸಗಳ ಕ್ರಮ ಹೀಗಿದೆ. ಕರೆಕ್ಟ್ ಆನ್ಸರ್ ಸಿ. ಐದನೇ ಕ್ವಶನ್, ತೆಂಕಣ, ಗಾಳಿಯು ಕೊಂಕಣ ಸೀಮೆಗೆ ಬಂತೈ ಈ ವಾಕ್ಯದಲ್ಲಿ ಗೆರೆ ಎಳೆದ ಪದವು ಡ್ಯಾಶ್. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಬಿ. ಸಿಕ್ಸ್ತ್ ಕ್ವಶನ್, ದೇಶಕ್ಕಾಗಿ ನಾವು ಯಾವುದೇ ತ್ಯಾಗಕ್ಕೂ ಸಿದ್ಧರಾಗೋಣ ಗೆರೆ ಎಳೆದ ಪದವು. ಇದಕ್ಕೆ ಆನ್ಸರ್ ಡಿ. ಪ್ರೇರಣಾರ್ಥಕ ರೂಪ. ಸೆವೆಂತ್ ಒನ್, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಯುವ ಸಾಹಿತ್ಯ ಪುರಸ್ಕೃತ ಲೇಖಕರು ಮತ್ತು ಅವರ ಕೃತಿಗಳನ್ನು ಹೊಂದಿಸಿ ಬರೆಯಿರಿ. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಸಿ. ಎಂಟನೇ ಕ್ವಶನ್, ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸುತ್ತಾರೆ. ಯಾವ ಚಿಹ್ನೆ ಅಂದರೆ ಕರೆಕ್ಟ್ ಆನ್ಸರ್ ಎ, ಉದ್ಧರಣಾ ಚಿಹ್ನೆ. ನೈನ್ತ್ ಒನ್, ಮುನ್ನೀರು, ಮುನ್ನೀರು ಎಂದರೇನು? ಇದಕ್ಕೆ ಕರೆಕ್ಟ್ ಆನ್ಸರ್ ಸಮುದ್ರ. 10th ಕ್ವಶನ್, ಅರ್ಧಚಂದ್ರ ಪ್ರಯೋಗ ನುಡಿಗಟ್ಟಿನ ಅರ್ಥ. ಇದಕ್ಕೆ ಕರೆಕ್ಟ್ ಆನ್ಸರ್ ಬಿ, ಹತ್ತಿರವಿರುವ ಹುಣ್ಣಿಮೆ. 11th ಒನ್, ಜಲದ ಈ ಪದದ ಅರ್ಥ ನೀರಿನ. ಕರೆಕ್ಟ್ ಆನ್ಸರ್ ಬಿ, ನೀರಿನ. 12th ಒನ್, ದ್ವಿರುಕ್ತಿ ಮತ್ತು ಅನುಕರಣಾವ್ಯಯಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಎ ಮತ್ತು ಸಿ ಅಂತ ಸರಿಯಾದ ಉತ್ತರ. 13ನೇ ಕ್ವಶನ್, ತಕರಾರು ಎನ್ನುವುದು ಈ ಭಾಷೆಯ ಪದ. ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಎ, ಮರಾಠಿ. 14ನೇದು, ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಎಂಬ ಗದ್ಯದ ಹಿರಿಮೆಯನ್ನು ಸಾರಿದ ಕವಿ. ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಎ, ದ. ರಾ ಬೇಂದ್ರೆ. 15ನೇದು, ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ ಈ ಸಾಲುಗಳು ಯಾವ ಕೃತಿಯಲ್ಲಿ ಬರುತ್ತವೆ? ಇದಕ್ಕೆ ಕರೆಕ್ಟ್ ಆನ್ಸರ್ ಎ, ಆಪ್ಷನ್ ಎ. 16ನೇದು, ಕನ್ನಡಕ್ಕೆ ಬಂದ ಮೊದಲ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯು. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ. 17ನೇ ಕ್ವಶನ್, ಕುರಕ್, ಮಾಲ್ತೋ ಮತ್ತು ಬ್ರಾಹುಯಿ ಈ ಮೂರು ಭಾಷೆಗಳು. ಆಪ್ಷನ್ ಸಿ. ಕರೆಕ್ಟಾದ ಉತ್ತರ ಆಪ್ಷನ್ ಸಿ. ಉತ್ತರ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿವೆ. 18ನೇ ಕ್ವಶನ್ ಬಂದ್ಬಿಟ್ಟು ನೋಡಿ ಕ್ಯಾಸ್ ಬರ್ರಿ, ನೋಡಿ ಕ್ಯಾಸ್ ಬರ್ರಿ ಎಂಬ ಸಂವಹನವನ್ನು ಈ ಕೆಳಗಿನ ಯಾವ ಪ್ರಾದೇಶಿಕ ಉಪಭಾಷೆಯಲ್ಲಿ ಸಾಮಾನ್ಯವಾಗಿ ಬಳಸುತ್ತಾರೆ? ಆಪ್ಷನ್ ಡಿ, ಕಲಬುರ್ಗಿ ಕನ್ನಡ. ಇದು ಕರೆಕ್ಟಾದ ಉತ್ತರ. 19ನೇ ಕ್ವಶನ್, ಅತ್ತಣಿಂ ಹಳೆಗನ್ನಡ ಪ್ರತ್ಯಯವು ಯಾವ ವಿಭಕ್ತಿ ಪ್ರಕಾರವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಸಪ್ತಮಿ ವಿಭಕ್ತಿಯಾಗಿದೆ. 20ನೇದು, ಇದು ಕಾಲವಾಹಿನಿ. ಇದು ಯಾವ ಪ್ರಕಾರದ ಅಲಂಕಾರವಾಗಿದೆ? ಆಪ್ಷನ್ ಡಿ, ದೃಷ್ಟಾಲಂಕಾರ.